ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಂದು ಡೇ ರೂಟೀನ್ ವ್ಲಾಗ್ ಶೇರ್ ಮಾಡತ್ತೀನಿ. ಬೆಳಗ್ಗೆ ಫಸ್ಟ್ ಬಾಗ್ಲ ಎಲ್ಲ ಕಸ ಗೂಡಿಸಿ ನೀರು ಹಾಕಿ ಗಿಡಗಳಿಗೂ ನೀರು ಹಾಕಿ ಹೊಚ್ಲ ಎಲ್ಲ ತೊಳ್ಕೊಂಡು ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕತ್ತೀನಿ. ಹೊಚ್ಲದ ಮುಂದೆ ಬಾರ್ಡರ್ ಟೈಪ್ ರಂಗೋಲಿ ಹಾಕಿದೆ. ಹಂಗೆ ತುಳಸಿ ಕಟ್ಟಿ ಮುಂದೂ ರಂಗೋಲಿ ಹಾಕಿದೆ. ಹಂಗೆ ಒಂದು ಸಿಂಪಲ್ಲಾಗಿ ಚುಕ್ಕಿ ಇಟ್ಟು ರಂಗೋಲಿ ಹಾಕಿದೆ. ಗುಲಾಬ್ ಜಾಮೂನ್ ಮಾಡತ್ತೀನಿ. ಗುಲಾಬ್ ಜಾಮೂನ್ನ ಮುಂಜಾನೆ ಮಾಡಿದ್ರಾತ, ಮಧ್ಯಾಹ್ನ ಮಾಡಿದ್ರಾತ, ಸಂಜೆಗೆ ಮಾಡಿದ್ರಾತ ಅಂತ ಹಿಂಗೆ ಬರೀ ಮಾಡೋದಾಗತ್ತಿದ್ದಿಲ್ಲ. ಸೊ ಫಸ್ಟ್ ಗುಲಾಬ್ ಜಾಮೂನ್ ಮಾಡೋಣ ಅಂತ ಹೇಳಿ ಗುಲಾಬ್ ಜಾಮೂನ್ ಮಾಡತ್ತೀನಿ. ಇನ್ಸ್ಟಂಟ್ ರೆಡಿ ಮಿಕ್ಸ್ MTRದ ಗುಲಾಬ್ ಜಾಮೂನ್ ಪ್ಯಾಕೆಟ್ ಸಿಗ್ತಿತ್ತಲ್ಲ, ಅದನ್ನು ತೊಗೊಂಬಂದಿದ್ದೆ. ಸೊ ಅದನ್ನ ಮಾಡತ್ತೀನಿ. ಜಾಮೂನ್ ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡೀನಿ. ಸೊ ಹಾಗಾಗಿ ಏನು ಜಾಮೂನ್ ರೆಸಿಪಿನ ಡೀಟೇಲಾಗಿ ಹೇಳತ್ತಿಲ್ಲ. ವಿಡಿಯೋದಾಗ ಡೈಲಿ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆಲ್ಲ. ಸೊ ಇವತ್ತು ಒಂದು ಟಾಪಿಕ್ ತೊಗೊಂಬಂದೇನಿ ಮಾತಾಡೋಕೆ. ಆರೋಗ್ಯ ಅಥವಾ ಹೆಲ್ತ್ ಅನ್ನೋದು ನಮ್ಮ ಜೀವನದಾಗ ಭಾಳ ಮುಖ್ಯ ಆಗ್ತೈತಿ. ನಾವು ಎಷ್ಟು ಹಣ ಸಂಪಾದಿಸ್ಬೋದು, ಎಷ್ಟು ಕೆಲಸ ಮಾಡಿದ್ರೂ ಹೆಲ್ತ್ ಚಲೋ ಇದ್ರೆ ಮಾತ್ರ ನಾವು ಖುಷಿಯಾಗಿ ಇರೋಕೆ ಸಾಧ್ಯ ಆಗ್ತೈತಿ. ಆದ್ದರಿಂದ ಪ್ರತಿದಿನ ನಾವು ನಮ್ಮ ಹೆಲ್ತ್ ಬಗ್ಗೆ ದಿನ ಸ್ವಲ್ಪ ಕಾಳಜಿ ವಹಿಸ್ಬೇಕಾಗ್ತೈತಿ. ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು, ಸಾಕಷ್ಟು ನೀರು ಕುಡಿಯೋದ್ರಿಂದ ಪೌಷ್ಟಿಕ ಆಹಾರ ತಿನ್ನಬೇಕು, ಮತ್ತು ಫ್ರೂಟ್ಸನ್ನು ತಿನ್ನಬೇಕು, ಎಕ್ಸಸೈಸ್ ಮಾಡಬೇಕು, ವಾಕಿಂಗ್ ಮಾಡಬೇಕು. ಎಕ್ಸಸೈಸ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಅದರ ಜೊತೆಗೆ ಮಾನಸಿಕ ಆರೋಗ್ಯನೂ ತುಂಬ ಮುಖ್ಯ ಆಗ್ತೈತಿ. ಯಾವಾಗಲೂ ಎಲ್ಲದರ ಬಗ್ಗೆ ಯೋಚನೆ ಮಾಡ್ಕೊತ ಟೆನ್ಷನ್ ಮಾಡ್ಕೊತ ಕೂಡ್ಲಿಕ್ಕೆ ಹೋಗಬಾರ್ದು. ಸ್ವಲ್ಪ ನಮಗಂತ ಹೇಳಿ ಮೀ ಟೈಮ್ ಅಂತ ಹೇಳಿನೂ ಮಾಡ್ಕೋಬೇಕು ಲೈಫ್ ಒಳಗೆ. ಯಾವಾಗಲೂ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗಬಾರ್ದು. ನಮ್ಮ ಸಣ್ಣ ಸಣ್ಣ ಹ್ಯಾಬಿಟ್ಸನ್ನು ಚೇಂಜ್ ಮಾಡಿಕೊಂಡು ಹೆಲ್ತನ್ನು ಯಾವಾಗಲೂ ಕಾಪಾಡ್ಕೊಳ್ಬೇಕು. ಇವತ್ತಿನ ಟಾಪಿಕ್ ಇಲ್ಲಿಗೆ ಇದನ್ನು ಎಂಡ್ ಮಾಡತ್ತೀನಿ. ಜಾಮೂನ್ ಎಲ್ಲನೂ ಮಾಡಿದೆ. ಜಾಮೂನ್ ಮಾಡಿ ಆದಿಂದ ಡಿನ್ನರ್ಗಂತ ದೊಣ್ಣೆ ಮೆಣಸಿನ್ಕಾಯಿ ಗ್ರೇವಿ ಮಾಡತ್ತೀನಿ. ಸಿಂಪಲ್ ಆಗಿತ್ತು ಗ್ರೇವಿ ರೆಸಿಪಿನೂ ನಾನು ಆಲ್ರೆಡಿ ಶೇರ್ ಮಾಡೀನಿ. ಸೊ ಹಾಗಾಗಿ ಈಗೇನು ಗ್ರೇವಿ ರೆಸಿಪಿ ಎಲ್ಲ ಏನೂ ಶೇರ್ ಮಾಡತ್ತಿಲ್ಲ. ಹಂಗೆ ಚಪಾತಿನೂ ಹಿಟ್ಟು ಕಲಿಸಿ ಇಟ್ಟಿದ್ದೆ, ಚಪಾತಿನೂ ಮಾಡಿದೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಚಪಾತಿ ಮಾಡಿ ಊಟನೂ ಮಾಡಿದೆ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.